ನಿಮಗೆ ಹೊಟ್ಟೆ ಯಾಕೆ ದಪ್ಪ ಆಗುತ್ತೆ? 60 ದಿನ 60 ಶರೀರದಲ್ಲಾಗೋ ಕ್ರಿಯೆಗಳ ಬಗ್ಗೆ ತಿಳ್ಕೊಂಡ ನಾನು ನಿಮ್ಮ ವೈದ್ಯ ಅರುಣ್. ಹೊಟ್ಟೆ ದಪ್ಪ ಆಗೋದು ಎಲ್ಲ ಏನು ಅನ್ಕೋತಾರೆ, ಜಾಸ್ತಿ ತಿನ್ನೋದ್ರಿಂದ ಅಂತ ಅನ್ಕೋತಾರೆ. ಅದು ತಪ್ಪು. ಕೆಲವೊಂದು ಜನ ಡಾಕ್ಟರ್ಗೆ ಜಾಸ್ತಿ ಹೊಟ್ಟೆ ಇರುತ್ತೆ. ಮೊದಲೇದು, ನೀವು ಕಾಫಿ, ಟೀ ಮತ್ತು ಕೂಲ್ ಡ್ರಿಂಕ್ಸು ಮತ್ತು ಸಕ್ಕರೆ ಇರೋ ಜಾಸ್ತಿ ಜ್ಯೂಸ್ಗಳನ್ನ ಕುಡಿದ್ರೆ ಏನಾಗುತ್ತೆ, ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ. ಆವಾಗ ದೇಹ ಇನ್ಸುಲಿನ್ ಅನ್ನೋ ಹಾರ್ಮೋನ್ನ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ. ಆವಾಗ ರಕ್ತದಲ್ಲಿರೋ ಗ್ಲುಕೋಸ್ ಏನಿರುತ್ತೆ ಜೀವಕೋಶ ತಲುಪುತ್ತೆ. ಆದರೆ ದೇಹಕ್ಕೆ ಬೇಕಾದಷ್ಟು ಶಕ್ತಿ ಸಿಕ್ಕ ನಂತರ ಉಳಿದ ಗ್ಲುಕೋಸ್ ಏನಾಗುತ್ತೆ, ನಿಮ್ಮ ಕೊಬ್ಬಾಗಿ ಪರಿಣಾಮ ಆಗುತ್ತೆ. ನಿಮ್ಮ ಹೊಟ್ಟೆ ಸುತ್ತ ಸಂಗ್ರಹ ಆಗಿ ಹೊಟ್ಟೆ ದಪ್ಪ ಆಗುತ್ತೆ. ಎರಡನೇದು, ದಿನಾ ಪೂರ್ತಿ ಕೂತ್ಕೊಂಡು ಕೆಲಸ ಮಾಡೋದು. ನೀವು ಕೂತ್ಕೊಂಡು ಕೆಲಸ ಮಾಡೋದು ಏನಾಗುತ್ತೆ, ದೇಹ ಶಕ್ತಿ ಖರ್ಚು ಮಾಡಲ್ಲ ಅಂದರೆ ನೀವು ಊಟ ಕಡಿಮೆ ಮಾಡಬೇಕು. ನೀವೇನು ಮಾಡ್ತೀರಾ, ಊಟ ನಾರ್ಮಲ್ ಆಗಿ ಮಾಡ್ತೀರಾ. ಸೊ ಅದೇನು ಊಟ ನೀವು ಖರ್ಚು ಮಾಡಲ್ಲ, ಅದು ಕೊಬ್ಬಾಗಿ ಪರಿವರ್ತನೆ ಆಗುತ್ತೆ. ಅದಕ್ಕೆ ಡಾಕ್ಟ್ರು, ಇಂಜಿನಿಯರ್ ಕೂತ್ಕೊಂಡು ಕೆಲಸ ಮಾಡ್ತಾರಲ್ಲ ಅವ್ರ ಹೊಟ್ಟೆ ಜಾಸ್ತಿ ಬಂದ್ಬಿಡುತ್ತೆ. ಮೂರನೇದು, ರಾತ್ರಿ ನಿದ್ರೆ ಕಡಿಮೆ ಮಾಡೋದು. ರಾತ್ರಿ ನೀವು ಫೋನ್ ಯೂಸ್ ಮಾಡೋದು ಜಾಸ್ತಿ, ಮತ್ತು ಜಾಸ್ತಿ ಎಚ್ಚರ ತಪ್ಪಿದ್ರೆ ಏನಾಗುತ್ತೆ, ನಿಮ್ಮ ಹಾರ್ಮೋನು ಹಸುವಿಂದು ಜಾಸ್ತಿ ಆಗ್ಬಿಡುತ್ತೆ. ನಿಮ್ಮ ಹಾರ್ಮೋನೇ ಹೊಟ್ಟೆ ತುಂಬಿದೆ ಅಂತ ಮೆದುಳಿಗೆ ತಿಳಿಸೋ ಹಾರ್ಮೋನು ಕಡಿಮೆ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ನಾವು ಜಾಸ್ತಿ ತಿನ್ನೋದು, ಜಂಕ್ ಫುಡ್ ತಿನ್ನೋದು, ಈ ಥರ ಆಸೆ ಹೆಚ್ಚಾಗುತ್ತೆ. ನೀವು ನೈಟ್ ಔಟ್ ಮಾಡಿದಾಗ ಯಾವಾಗಲೂ ಗಮನಿಸಿದ್ರೆ ನಿಮಗೆ ಹೊಟ್ಟೆ ಜಾಸ್ತಿ ಹಸಿಯುತ್ತೆ. ನಾಲ್ಕನೇದು, ನಿಮ್ಮ ಊಟದಲ್ಲಿ ಪ್ರೋಟೀನ್ ಕಡಿಮೆ ಇತ್ತು. ಪ್ರೋಟೀನ್ ಏನು ಮಾಡುತ್ತೆ, ಹೊಟ್ಟೆನ ಜಾಸ್ತಿ ಹೊತ್ತು ತುಂಬದಂಗೆ ನೋಡ್ಕೊಳುತ್ತೆ. ಅದು ನಮ್ಮ ದೇಹದಲ್ಲಿ ಕಡಿಮೆ ಆದರೆ ನಮಗೆ ಹಸಿವು ಆಗಾಗ ಆಗುತ್ತೆ. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ, ಆಗಾಗ ಸ್ನ್ಯಾಕ್ಸ್ ತಿನ್ನೋದು. ಇದರಿಂದ ನಮ್ಮ ಹೊಟ್ಟೆಗೆ ಜಾಸ್ತಿ ಕ್ಯಾಲರೀಸ್ ಹೋಗಿ ಕೊಬ್ಬು ಜಾಸ್ತಿ ಆಗುತ್ತೆ. ಅದರಿಂದ ನೀವು ಹೆಚ್ಚಿಗೆ ಹೊಟ್ಟೆ ಕಡಿಮೆ ಮಾಡಬೇಕು ಅಂದರೆ ಕೇವಲ ಜಿಮ್ ಮಾಡೋದು ಸಾಕಾಗಲ್ಲ. ಅದ್ರ ಜೊತೆ ಊಟ ಸರಿ ಮಾಡಬೇಕು, ಮತ್ತು ಎಷ್ಟು ಬೇಕಷ್ಟು ಪ್ರೋಟೀನ್ ತೊಗೋಬೇಕು, ಮತ್ತು ಎಕ್ಸಸೈಸ್ ಜಾಸ್ತಿ ಮಾಡಬೇಕು. ಜೊತೆಗೆ 8 ರಿಂದ 9 ಗಂಟೆ ನಿದ್ದೆ ಮಾಡಲೇಬೇಕು. ಅರ್ಥ ಆಯ್ತಾ? ಸೊ ಈ ವಿಡಿಯೋನ ನಿಮ್ಮ ಹೊಟ್ಟೆ ಡುಮ್ಮ ಇರೋ ಫ್ರೆಂಡ್ಗೆ ಶೇರ್ ಮಾಡಿ, ಮತ್ತು ಹೇಳಿ ಅವನಿಗೆ ನೀವು ಇದನ್ನೆಲ್ಲ ಫಾಲೋ ಮಾಡು ತೆಳಗಾಗುವಂತ. ಧನ್ಯವಾದ.